ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಪ್ರೋಮೋ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಟಿ ವಿಗಿಂತ ಮುಂಚೆ ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತದೆ. ಹಾಗಾಗಿ ನೀವು ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ರಾಧಾ ಮನೆಗೆ ಬಂದಿರ್ತಾಳೆ, ಹಾಗೆ ಸ್ನೇಹವು ಸಹ ಮನೆಗೆ ಬಂದಿರ್ತಾಳೆ. ಬಂಗಾರಮ್ಮನ ಮನೆಯಲ್ಲಿ ರಾಧನಿಗೆ ಸ್ನೇಹ ಎದುರಾದಾಗ ಈ ರಾಧಾ ಇದ್ಬಿಟ್ಟು ನೋಡು ಸ್ನೇಹ, ನೀನು ನನ್ನ ವಿಷಯದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಲ್ಲರ ಮುಂದೆ ನಮ್ಮ ಅಮ್ಮನಿಗೆ ಅವಮಾನ ಮಾಡಿದೆ, ಹಾಗೆ ಶಾಶ್ವತವಾಗಿ ಈ ಮನೆಗೆ ಬರದೇ ಇರುವ ಹಾಗೆ ಮಾಡಿಬಿಟ್ಟೆ. ನಿನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಮತ್ತು ಇನ್ನೂ ಒಂದು ವಿಷಯ ನೆನ್ಪಿಟ್ಕೋ, ಎಲ್ಲರ ಮುಂದೆ ನಮ್ಮತ್ತೆ ಬಂಗಾರಮ್ಮ ನಿನ್ನ ಕತ್ತು ಹಿಡಿದು ಮನೆಯಿಂದ ಹೊರಗಡೆ ಹಾಕಬೇಕು, ಹಾಗೆ ಮಾಡ್ತೀನಿ ನಾನು ಅಂತ ಎಚ್ಚರಿಸ್ತಾಳೆ. ಆಗ ಸ್ನೇಹ ರಾಧನ್ನ ನೋಡ್ತಾ ನಗ್ನಗ್ತಾ, ಕನಸು ಕಾಣೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಧಾ. ಆದಷ್ಟು ಬೇಗ ನಿನ್ನ ಎಲ್ಲ ಕನಸುಗಳು ಈಡೇರಲಿ. ನಾನು ನಿನಗೆ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಸಹ ಹೋಗ್ತಾಳೆ. ನೋಡು ಸ್ನೇಹ, ನೀನು ನನ್ನ ಸುಮ್ಮನೆ ಉರಿಸ್ಬೇಡ ಅಂತಂದು ರಾಧಾ ಎಚ್ಚರಿಕೆ ಕೊಡ್ತಾಳೆ. ಆಗ ಸ್ನೇಹ ಇಲ್ಲ ರಾಧಾ, ನಾನು ನಿನ್ನ ರೇಗಿಸ್ತಾ ಇಲ್ಲ, ಆಡ್ಕೊಳ್ತಾ ಇಲ್ಲ, ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟೊತ್ತು ಹೇಳಿದೆಯಲ್ಲ ನನ್ನ ಅತ್ತೆಯಿಂದ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ ಹಾಗೆ ಹೀಗೆ ಅಂತ. ನೀನು ಇಷ್ಟು ದಿನ ಪುಟ್ಟಕ್ಕನ ಮಗಳು ಸ್ನೇಹನ ನೋಡಿದ್ದೆ, ಆದರೆ ನೀನು ಇಷ್ಟೊತ್ತು ಹೇಳಿದ್ದೆಲ್ಲ ಮಾಡ್ತೀನಿ ಅಂತ ಅನ್ನೋದಾದರೆ ನೀನು ಇನ್ಮುಂದೆ ಬಂಗಾರಮ್ಮನ ಸೊಸೆ ಸ್ನೇಹನ ನೋಡಬೇಕಾಗುತ್ತೆ, ಹುಷಾರ್ ಅಂತ ಸ್ನೇಹ ಖಡಕ್ಕಾಗಿ ರಾಧಾಗೆ ಉತ್ತರಿಸ್ತಾಳೆ ಸ್ನೇಹಿತರೆ. ಇದಿಷ್ಟು ಒಂದು ಸೋಮವಾರದ ಒಂದು ಪ್ರೋಮೋ ವಿಡಿಯೋ ಅಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಅಪ್ಡೇಟ್ಗಳನ್ನು ನಾನು ನನ್ನ ಚಾನಲಲ್ಲಿ ವಿಡಿಯೋ ಮುಖಾಂತರ ಹಾಕ್ತಾ ಹೋಗ್ತೀನಿ, ನೀವೆಲ್ಲವನ್ನು ನೋಡ್ಬೋದು ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.